ಮಡಿಕೇರಿ ಪಟ್ಟಣದ ಸಹಕಾರ ಬ್ಯಾಂಕ್ ಲಾಭದಲ್ಲಿ ಮುನ್ನಡೆಯುತ್ತಿದ್ದು 2023-24ನೇ ಸಾಲಿನಲ್ಲಿ 33.9 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಸತೀಶ್ ಪೈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯಾಂಕಿನ ಅಧಿಕೃತ ಪಾಲು ಬಂಡವಾಳ 178.16 ಲಕ್ಷ ಸಂಗ್ರಹಗೊಂಡಿದೆ. ದುಡಿಯುವ ಬಂಡವಾಳ ಕಳೆದ ಸಾಲಿಗಿಂತ ಅಧಿಕವಾಗಿದೆ. ಠೇವಣಾತಿಗಳ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನಲ್ಲಿ ವಿಮೆ ಇಳಿಸಲಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 21ರಂದು ಮಡಿಕೇರಿಯ ಕೊಡವ ಸಮಾಜದಲ್ಲಿ ಸಂಘದ ಮಹಾಸಭೆ ನಡೆಯಲಿದೆ. ಈ ಹಿಂದಿನ 5 ವಾರ್ಷಿಕ ಮಹಾಸಭೆ ಪೈಕಿ ಕನಿಷ್ಠ 2 ಸಭೆಗಳಿಗೆ ಕಡ್ಡಾಯವಾಗಿ ಹಾಜರಾಗಿರಬೇಕು. 2 ವರ್ಷದಿಂದ ಸಂಘದಲ್ಲಿ ಯಾವುದೇ ವ್ಯವಹಾರ ನಡೆಸದಿದ್ದಲ್ಲಿ ಮತದಾನ ಹಕ್ಕು ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ ಎಂದು ಸತೀಶ್ ಪೈ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ನಾಗೇಶ್, ನಿರ್ದೇಶಕರಾದ ಸಿಕೆ ಬಾಲಚಂದ್ರ, ಎಸಿ ಸತೀಶ್, ಬಿಎಂ ರಾಜೇಶ್, ಬಿಕೆ ಜಗದೀಶ್ ಉಪಸ್ಥಿತರಿದ್ದರು. ಬ್ಯಾಂಕಿನ ದುಡಿಯುವ ಬಂಡವಾಳ 5,314.73 ಲಕ್ಷ ಆಗಿದ್ದು ಕಳೆದ ಸಾಲಿಗಿಂತ 298.94 ಲಕ್ಷದಷ್ಟು ಅಧಿಕಗೊಂಡಿದೆ. ಬ್ಯಾಂಕ್ ಪ್ರಸ್ತುತ 4,828.43 ಲಕ್ಷದಷ್ಟು ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು ಕಳೆದ ಸಾಲಿಗಿಂತ 400.44 ಲಕ್ಷದಷ್ಟು ಠೇವಣಾತಿಗಳ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನಲ್ಲಿ ವಿಮೆ ಇಳಿಸಲಾಗಿದೆ. ಬ್ಯಾಂಕು ತನ್ನ ದ್ರವ್ಯಾಸ್ತಿಯನ್ನು ನಿಗದಿತ ಮಿತಿಯೊಳಗೆ ಕಾಯ್ದುಕೊಂಡು ಬರಲಾಗುತ್ತದೆ. ಸುಮಾರು 227.65 ಲಕ್ಷದಷ್ಟು ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಲಾಗಿದ್ದು ಸರ್ಕಾರಿ ಪತ್ರದಲ್ಲಿ ರೂ. 1,384.90 ಲಕ್ಷದಷ್ಟು ಧನ ವಿನಿಯೋಗಿಸಲಾಗಿದೆ. ಬ್ಯಾಂಕು ಗ್ರಾಹಕರಿಗೆ ರೂ. 2,848.48 ಲಕ್ಷದಷ್ಟು ವಿವಿಧ ರೂಪದ ಸಾಲಗಳನ್ನು ನೀಡಿದ್ದು ಈ ಪೈಕಿ ರೂ. 588.98 ಲಕ್ಷ ಗ್ರಾಮೀಣ ಸಾಲ ಹಾಗೂ ರೂ. 959.04 ಲಕ್ಷ ಮನೆ ಆಧಾರಿತ ಸಾಲ ಹಾಗೂ 1,048.88 ಲಕ್ಷದಷ್ಟು ಚಿನ್ನಾಭರಣಗಳ ಈಡಿನ ಮೂಲಕ ಸಾಲ ನೀಡಿದ್ದು ಒಟ್ಟು ಸಾಲ ನೀಡಿಕೆಗೆ ಅನುತ್ಪಾದಕ ಆಸ್ತಿಯ ಲೆಕ್ಕವನ್ನು ಅಧಿಕಗೊಂಡಿದ್ದು ರೂ. 168.29 ಆಗಿದೆ. ಬ್ಯಾಂಕ್ ಆರ್ಬಿಐ ನಿಯಮದಂತೆ ರೂ. 1,699